ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಯಾಕಂದ್ರೆ ಸ್ವಲ್ಪನೂ 1-2 ದಿನನೂ ಕೂಡ ಗ್ಯಾಪ್ ಇಲ್ಲ. ಹಿಂದಿಂದೇನೆ ಈ ರೀತಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಹಬ್ಬ ಬಂದಿರೋದ್ರಿಂದ ಮನೇಲಿ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು, ಅದ್ರ ಜೊತೆಗೆ ಪೂಜಾ ರೂಮ್ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅಂತೂ ತುಂಬಾನೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಈಗಿನ್ನು ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಕ್ಲೀನ್ ಮಾಡಿರ್ತೀರಾ, ಹಾಗಾಗಿ ಹುಣ್ಣಿಮೆಗೂ ಮತ್ತೆ ಕಳಸ ಇಡ್ಬೇಕಾ, 6ನೆಯ ದಿನ ಮಕರ ಸಂಕ್ರಾಂತಿ ಹಬ್ಬ ಇರುತ್ತೆ, ಅವತ್ತಿಗೂ ಕೂಡ ಯಾವ ರೀತಿ ಪೂಜೆ ಮಾಡಬೇಕು. ತುಂಬಾ ಜನ ಹುಣ್ಣಿಮೆಗೆ ಕಳಸ ಇಟ್ಟು ಪೂಜೆ ಮಾಡೋರು ಇರ್ತೀರಾ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಇದೇ 2025 ಜನವರಿ 13ನೇ ತಾರೀಕು ಸೋಮವಾರ ಬೆಳಗ್ಗೆ 5 ಗಂಟೆಗೆ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುತ್ತೆ. ಮಾರನೆಯ ದಿನ ಅಂದ್ರೆ 14ನೇ ತಾರೀಕು ಮಂಗಳವಾರ 3 ಗಂಟೆ 50 ನಿಮಿಷಕ್ಕೆ ಹುಣ್ಣಿಮೆಯ ತಿಥಿ ಮುಕ್ತಾಯವಾಗುತ್ತೆ. ಹಾಗೆ ಸಂಕ್ರಾಂತಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು, 14 ಅಥವಾ 15 ಯಾವ ದಿನ ಮಾಡಬೇಕು, ಒಂದಿನ ಕೂಡ ಗ್ಯಾಪ್ ಇಲ್ದಂಗೆ ಹುಣ್ಣಿಮೆ ಆದ ಮರುದಿನನೇ ಹಬ್ಬ ಮಾಡ್ಬೇಕಾ ಅಂತ ಅಂದ್ರೆ ಹೌದು. ಈ ಸಂಕ್ರಾಂತಿ ಹಬ್ಬ ಯಾವ ರೀತಿ ಲೆಕ್ಕ ತಗೋತೀವಿ ಅಂತ ಅಂದ್ರೆ ಧನುರ್ ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಬೇಕು. ಆ ಒಂದು ಪ್ರವೇಶ ಮಾಡುವಂತ ಕಾಲವನ್ನ ಗಣನೆಗೆ ತೆಗೆದುಕೊಂಡು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡುವಂತದ್ದು. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 10:40 ಒಳಗೆ ಸೂರ್ಯ ದೇವ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ 14ನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಬೇಕು. ಹಾಗಾದ್ರೆ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಪೂಜಾ ರೂಮ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು. ಈಗ 10ನೇ ತಾರೀಕು ಜನವರಿ 10 ಶುಕ್ರವಾರ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಿರ್ತೀರಾ. ಅದಕ್ಕೋಸ್ಕರ ಪೂಜಾ ರೂಮ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿರ್ತೀರಾ, ಮನೇನು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿರ್ತೀರಾ. ಇನ್ನು 2 ದಿನ ಗ್ಯಾಪ್ ಅಲ್ಲಿ ಮತ್ತೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ತುಂಬಾ ಜನ ಹುಣ್ಣಿಮೆ ಪೂಜೆ ಮಾಡ್ತಾ ಬಂದಿರ್ತೀರಾ, ಮತ್ತೆ ಹುಣ್ಣಿಮೆಗೆ ಕಳಸ ಇಡೋ ಪದ್ಧತಿಯನ್ನ ಇಟ್ಕೊಂಡಿರ್ತೀರಾ. ಹಾಗಾಗಿ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಅಂದ್ರೆ ಮೊದಲು ನೀವೇ ಯೋಚನೆ ಮಾಡಿ, ನೀವು ಹುಣ್ಣಿಮೆ ಪೂಜೆ ಮಾಡ್ಬೇಕಾ ಅಥವಾ ಸಂಕ್ರಾಂತಿ ಹಬ್ಬವನ್ನ ಮಾಡ್ಬೇಕಾ ಅಂತ. ಅಂದ್ರೆ ನೀವು ಸಂಕ್ರಾಂತಿ ಹಬ್ಬನೇ ಮಾಡ್ತೀರಾ ಅಂತ ಅಂದ್ರೆ ಹುಣ್ಣಿಮೆ ಪೂಜೆನ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಅಥವಾ ತುಂಬಾ ವರ್ಷಗಳಿಂದ ತುಂಬಾ ತಿಂಗಳಿಂದ ಪಾಲಿಸ್ಕೊ ಬಂದಿದೀವಿ ಅಂತ ಅಂದ್ರೆ ಹುಣ್ಣಿಮೆ ಪೂಜೆನೆ ಮಾಡೋದು ಅಂತ ಅಂದ್ರೆ ಭಾನುವಾರನೇ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸೋಮವಾರ ನೀವು ಕಳಸ ಇಟ್ಟು ಪೂಜೆ ಮಾಡಬಹುದು. ಮಂಗಳವಾರ ಹಬ್ಬದ ದಿನ ಕಳಸ ಒಂದನ್ನ ಬಿಟ್ಟು ವಿಗ್ರಹಗಳು, ದೀಪಗಳು, ಪಂಚಪಾತ್ರೆ, ಕರ್ಪೂರದಾರತಿ ಇದೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ತೆಗೆದು ತೊಳೆದು ಮತ್ತೆ ನೀವೆಲ್ಲ ಇಟ್ಟು ಗಂಧ, ಅರ್ಶಿನ, ಕುಂಕುಮ ಎಲ್ಲ ಹಚ್ಚಿ ಜೋಡಿಸಿ ಕಳಸದ ಮುಂದೆ ರಂಗೋಲಿ ಎಲ್ಲ ಹಾಕಿ ದೀಪಗಳಿಗೆ ಹೊಸ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚಿ ನೀವು ಈ ರೀತಿ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬಹುದು. ಅಥವಾ ನೀವೇನಾದ್ರೂ ನಾವು ಹಬ್ಬನೇ ತುಂಬಾ ಜೋರಾಗಿ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋದಾದ್ರೆ ಸಿಂಪಲ್ ಆಗಿ ಹುಣ್ಣಿಮೆ ಪೂಜೆ ಮಾಡ್ಕೊಡಿ. ದೀಪಗಳು, ಪಂಚಪತ್ರೆ, ಕರ್ಪೂರದಾರತಿ ಇವನ್ನೆಲ್ಲ ತೆಗೆದು ತೊಳೆದು ಹೊಸ ಬತ್ತಿನ ಹಾಕಿ ಹುಣ್ಣಿಮೆ ದಿನ ನೀವು ಪೂಜಾ ರೂಮ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. ಮಾರನೆಯ ದಿನ ಮಂಗಳವಾರ ಬೆಳಗ್ಗೆ 3:50ಕ್ಕೆ ಹುಣ್ಣಿಮೆಯ ತಿಥಿ ಮುಕ್ತಾಯವಾಗುತ್ತೆ. 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಆ ನಂತರ ಪೂಜಾ ಸಾಮಾನ್ ಎಲ್ಲಾನು ತೆಗೆದು ಕಂಪ್ಲೀಟ್ ಆಗಿ ತೆಗೆದು ಕ್ಲೀನ್ ಮಾಡ್ಕೊಂಡು ನೀವು ಜೋಡಿಸ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬಹುದು. ಸಂಕ್ರಾಂತಿ ಹಬ್ಬದ ದಿನ ಸೂರ್ಯೋದಯ ಆದ್ಮೇಲೆನೆ ಸ್ನಾನ ಮತ್ತೆ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೋಬಹುದು. ಈ ಹಬ್ಬದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೋಬೇಕು ಅನ್ನೋದೇನು ಇಲ್ಲ. ಸೂರ್ಯೋದಯ ಆದ್ಮೇಲೆ ಸ್ನಾನ ಮತ್ತೆ ಪೂಜೆ ಮಾಡೋದು ಕೂಡ ಒಳ್ಳೇದೇನೆ. ಅದು ಅಲ್ಲದೆ ಆ ದಿನ ಯಾವ್ದಾದ್ರು ತೀರ್ಥ ಕ್ಷೇತ್ರಗಳಿಗೆ ಹೋಗೋದಾದ್ರೂ ಕೂಡ ಖಂಡಿತವಾಗಿ ಹೋಗ್ ಬನ್ನಿ. ನದಿ ಸ್ನಾನ ಮಾಡೋದು, ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು ತುಂಬಾನೇ ಒಳ್ಳೆಯ ಫಲಗಳನ್ನ ತಂದ್ಕೊಡುತ್ತೆ. ಮನೆಯಲ್ಲೇ ಪೂಜೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ ಅನ್ನೋರು ಈ ರೀತಿ ಕೂಡ ಮಾಡಬಹುದು. ಬೆಳಗ್ಗೆ ಬೇಗ ಎದ್ದು ಆ ದಿನ ಮಂಗಳವಾರ ಇರುತ್ತೆ, ಪೂಜಾ ರೂಮ್ ಕ್ಲೀನ್ ಮಾಡಬಹುದಾ ಅಂತ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ರಾಹುಕಾಲ, ಯಮಗಂಡ ಕಾಲ ಇಂಥದನ್ನೆಲ್ಲ ಏನು ನೋಡೋದ್ ಬೇಕಾಗಿಲ್ಲ. ಒಂದು ಶುಭ ಮುಹೂರ್ತ, ಶುಭ ಸಮಯ ಅಂತ ಏನಿರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹಬ್ಬ ಹರಿದಿನಗಳಲ್ಲಿ ನಕ್ಷತ್ರಗಳು ಒಂದು ಒಳ್ಳೆ ನಕ್ಷತ್ರ ಇದೆಯಾ ಅನ್ನೋದೊಂದೇ ಲೆಕ್ಕ ಬರುತ್ತೆ. ಹಾಗಾಗಿ ರಾಹುಕಾಲ ಇರುತ್ತೆ, ಯಮಗಂಡ ಕಾಲ ಇರುತ್ತೆ ಅಂತ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತೆ ಮಂಗಳವಾರ
ಮಂಗಳವಾರ ಇರುತ್ತೆ, ಹೇಗೆ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಾವು ಕೂಡ ಅಷ್ಟೇನೆ ವೈಕುಂಠ ಏಕಾದಶಿ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಪೂಜಾ ರೂಮ್ನೆಲ್ಲ. ಹಾಗಾಗಿ ಹುಣ್ಣಿಮೆ ದಿನ ದೀಪಗಳು, ಪಂಚಪಾತ್ರೆಗಳು ಇವನ್ನೆಲ್ಲ ತೊಳೆದು ಪೂಜೆ ಮಾಡ್ಕೋತೀವಿ. ಇನ್ನು ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಾನೆಲ್ಲಾನು ಕ್ಲೀನ್ ಮಾಡ್ಕೊಂಡು ತೊಳ್ಕೊತೀವಿ. ಸೂರ್ಯೋದಯ ಆದ ನಂತರ ಅಂದರೆ ಬೆಳಗ್ಗೆ 9 ಗಂಟೆಯ ನಂತರ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ನಾವು ಆ ಸಮಯದಲ್ಲಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು 9 ಗಂಟೆಯ ನಂತರ ಕೂಡ ನಾವು ಮನೆಯಲ್ಲಿ ಪೂಜೆ ಮಾಡಬಹುದು. ತುಂಬಾನೇ ಒಳ್ಳೆಯದು. ಇನ್ನು ಯಾವ ರೀತಿ ಆ ದಿನ ತುಂಬಾ ವಿಶೇಷವಾಗಿ ಪೂಜೆನ ಮಾಡ್ಕೋಬೇಕು, ತುಂಬಾನೇ ವಿಶೇಷ ಮತ್ತು ಸರಳವಾಗಿ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಈಗ ಯಾಕೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ವೈಕುಂಠ ಏಕಾದಶಿ, ಹುಣ್ಣಿಮೆ ಮತ್ತೆ ಹಬ್ಬ ಸಾಲು ಸಾಲಾಗಿ ಬಂದಿರೋದ್ರಿಂದ ಕ್ಲೀನಿಂಗಿಗೂ ಕೂಡ ಟೈಮ್ ಸಿಗೋದಿಲ್ಲ. ಮತ್ತೆ ಕಳಸ ಯಾವ ರೀತಿ ಇಡೋದು, ಹೇಗೆ ಪೂಜೆ ಮಾಡೋದು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಿರುತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವೈಕುಂಠ ಏಕಾದಶಿಗೂ ಮೊದಲೇನೆ ಮನೆ ಮತ್ತು ಪೂಜಾ ರೂಮ್ ಅನ್ನ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಶುಕ್ರವಾರ ನೀವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀರಾ, ಏಕಾದಶಿ ಪೂಜೆ ರತನ ಮಾಡಿರ್ತೀರಾ ಅಂದ್ರೆ ಸೋಮವಾರ ಕಳಸ ಒಂದನ್ನ ಬಿಟ್ಟು ಮಿಕ್ಕಿದೆಲ್ಲಾನು ತೆಗೆದು ತೊಳೆದು ಹುಣ್ಣಿಮೆ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಅಥವಾ ನೀವು ವಿಗ್ರಹಗಳನ್ನೆಲ್ಲ ತೆಗೆದು ತೊಳೆದಿಲ್ಲ ಅಂದ್ರೂ ಪರವಾಗಿಲ್ಲ, ದೀಪಗಳನ್ನ ಮಾತ್ರ ತೊಳೆದು ಹೊಸ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚಿ ಹುಣ್ಣಿಮೆ ಪೂಜೆನ ಸರಳವಾಗಿ ಮಾಡ್ಕೊಳ್ಳಿ. ಮಂಗಳವಾರ ಬೆಳಗ್ಗೆ 4 ಗಂಟೆಯ ನಂತರ ನೀವು ಮತ್ತೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆನೆಲ್ಲ ಕ್ಲೀನ್ ಮಾಡಿ ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಹಬ್ಬದ ತಯಾರಿನ ನೀವು ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ನೀವು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಥವಾ ನೀವು ಭಾನುವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಸೋಮವಾರ ಹುಣ್ಣಿಮೆ ಮಾಡಿ ಹಾಗೆ ಮಂಗಳವಾರ ನಾವು ಅದೇ ಕಳಸನ ಇಟ್ಟು ಹಬ್ಬ ಮಾಡ್ತೀವಿ ಅಂದ್ರೆ ಆ ರೀತಿ ಕೂಡ ಮಾಡಬಹುದು. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸೂರ್ಯನ ಪೂಜೆ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಸಮಯಗಳನ್ನ ನೋಡ್ಕೊಂಡು ನೀವು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಯಾಕಂದ್ರೆ ಮನೇಲಿರುವಂತ ಹೌಸ್ ವೈಫ್ ಗಳಿಗಾದ್ರೆ ಸಮಯ ಸಿಗುತ್ತೆ ಮಾಡ್ಕೊಳ್ತಾರೆ. ಕೆಲ್ಸಕ್ಕೆ ಹೋಗುವಂತ ವರ್ಕಿಂಗ್ ವುಮೆನ್ ಗಳಿಗೆ ತುಂಬಾನೇ ಕಷ್ಟ ಆಗುತ್ತೆ. ಪದೇ ಪೂಜಾ ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಅಂದ್ರೆ ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. 2-3 ಗಂಟೆಗಳ ಕಾಲ ಟೈಮ್ ಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಾಧ್ಯವಾದರೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ, ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.